ಸೊ ಏನಂದರೆ ಬೆಳಗ್ಗೆ 5 ಗಂಟೆ ನನ್ನ ತಂಗಿನ ರೈಲ್ವೆ ಸ್ಟೇಷನಿಂದ ಕರ್ಕೊಬರಬೇಕು. ಅವಳು ಕೇರಳ 1 ಮಂತ್ ಇಂಟರ್ನ್ಶಿಪ್ ಅಂತ ಹೋಗಿದ್ಲು. ಸೊ ಅದಕ್ಕೋಸ್ಕರ ಕರ್ಕೊಂಬರಕ್ಕೆ ಹೋಗ್ತಾ ಇರೋದು. ಅವಳು ನನಗೆ ಲಾಸ್ಟ್ ಟೈಮ್ ನಾನು ಕಾಲ್ ಮಾಡಿದಾಗ ನನ್ನ ಕರ್ಕೊಂಡು ಹೋಗಕ್ಕೆ ನೀನು ಬರ್ತೀಯಾ ಅಂತ ಕೇಳಿದ್ಲು. ಆಬ್ವಿಯಸ್ಲಿ ನಾನು ಹೋಗ್ತಾ ಇದ್ದೆ, ಅವಳು ಕೇಳಿಲ್ಲ ಅಂದರೆ ನಾನು ಹೋಗ್ತಾ ಇದ್ದೆ. ಬಟ್ ಅವಳು ಇಲ್ಲ ನಂಗೆ ನೀನು ಬರಬೇಕು, ನನ್ನಲ್ಲಿ ಬಂದಾಗ ಅಲ್ಲಿ ಇರ್ಬೇಕು ನೀನು ಅಂತಂದಾಗ ಖುಷಿ ಆಯಿತು. ಫಸ್ಟ್ ಟೈಮ್ ಏನೋ ಅವಳು ಕೇಳ್ತಾ ಇರೋದು, ಅವಳು ಆ್ಯಕ್ಚುಲಿ ಫಸ್ಟ್ ಟೈಮ್ ಏನೋ ಕೇಳ್ತಾ ಇರೋದು. ಸೊ ಹೋಗಿ ಕರ್ಕೊಂಬರ. ಆ್ಯಕ್ಚುಲಿ ಏನು ಗೊತ್ತಾ, ಮಳೆ ಬರ್ತಾ ಇದೆ. ಇವತ್ತು ಏನೇ ಆಗಲಿ, ಅದೆಷ್ಟೇ ಮಳೆ ಬರಲಿ, ಅದೆಷ್ಟೇ ಬಿಸಿಲು ಬರಲಿ, ನಾವು ಹೋಗೋದೆ ಅವಳನ್ನ ಕರ್ಕೊಂಬರೋದೆ. ಸೊ ಮಳೆ ಅಂದರೆ ಅಲಿತಾ ಇದೆ. ಸೊ ಹೋಗ್ಬೋದು, ಮ್ಯಾನೇಜ್ ಮಾಡ್ಬೋದು. ಬಟ್ ಮುಖ ಎಲ್ಲ ನೆಂದೋಗ್ಬಿಟ್ಟಿರುತ್ತೆ, ಅದಂತೂ ಅದು. ನಾನು ಎಂತ ಡಂಪೆಲ್ಲೋ ಅಂದರೆ ಎಕ್ಸೈಟ್ಮೆಂಟಲ್ಲಿ ಯಾವ ಸ್ಟೇಷನ್ ಬಂದು ಹಿಡಿಯುತ್ತೆ ಅಂತಲೂ ನೋಡಿದ್ರೆ ಸೀದಾ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಂಗೆ ಯಶವಂತಪುರಕ್ಕೆ ಹೋಗೋಕೆ ಒಂದು 20 ಮಿನಿಟ್ಸ್ ಅಷ್ಟೇ ಇರೋದು. ಸ್ವಾತಿ ಫೈನಲಿ ಇನ್ನೂ 5 ನಿಮಿಷ ಮುಂಚೆ ಇರೋ ಥರನೇ ಬಂದೆ. ನಾನು ಇಲ್ಲಿಗೆ ಬರ್ತೀನಿ 5 ನಿಮಿಷ ಮುಂಚೆ ಅಂತ ಗೊತ್ತಿತ್ತು. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ನಾನು ಟ್ರ್ಯಾಕ್ ಹತ್ರ ಹೋಗಬೇಕಿತ್ತು. ಅವಳು ಬರೋ ಅಷ್ಟರೊಳಗೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಅವಳು ಪ್ಲ್ಯಾಟ್ಫಾರ್ಮಲ್ಲೇ ನಿಂತ್ಕೊಳ್ಳೋ ಥರ ಹೋಗಬೇಕಿತ್ತು. ಬಟ್ ಅಟ್ಲೀಸ್ಟ್ ಇವಾಗ ಬಂದಿದ್ದೀನಿ, ನೋಡೋಣ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಅಡ್ವೆಂಚರಸ್ ಆಗಿ ಟೆಂಪಲ್ ರನ್ ಆಡಂಗಾಡ. ಒಂದು ಸ್ವಲ್ಪ ದಿನ ಎಲ್ಲಾದರೂ ಬರಲಿಲ್ಲ ಅಂದರೆ ಕಂಪ್ಲೀಟಾಗಿ ಇದನ್ನೇ ಚೇಂಜ್ ಮಾಡೋಕೆ ಬಿಡ್ತಾರಪ್ಪ. ಯಶವಂತಪುರ ರೈಲ್ವೆ ಸ್ಟೇಷನ್. ಓ ದೇವ್ರೆ, ಅಯ್ಯೋ ಸೀರಿಯಸ್. ಜಿಮ್ ವರ್ಕೌಟ್ ಇಲ್ಲೇ ಆಯಿತು. ಫೈನಲಿ ಬಂದಿದ್ದೀನಿ. ಅವಳು ಕೋಣದಲ್ಲಿ ಟ್ರೈನ್ ನಿಂತಿರೋದ್ರಿಂದ ನಾನೇ ಫಸ್ಟು. ಎಸ್, ಕಾದು ಸಾಕಾಯ್ತಿತ್ತು. ಇಷ್ಟು ದಿನ ಆದಮೇಲೆ ಇರ್ಬೋದು, ಮನೆಯಿಂದ ಆಚೆ ಇರ್ಬೋದು. ನಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಅವಳನ್ನ ಮಿಸ್ ಮಾಡ್ಕೊಂಡ್ವಿ.